ರಾಜಕಾರಣವನ್ನೇ ಚರ್ಚೆ ಮಾಡೋದಾದರೆ, ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಾದರೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸತ್ಯ. ಮಲತಾಯಿ ಧೋರಣೆ ಆಗಿದೆ. ನಾನು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ಹೇಳಲಿಕ್ಕೆ ಹೋಗಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಇವತ್ತು ಈ ಒಂದು ಚುನಾವಣೆಯ ನಮ್ಮ ಒಂದು ಮೈತ್ರಿ ಮಾಡಿರ್ತಕ್ಕಂಥದ್ದು ಅದೆಲ್ಲದಕ್ಕೂ ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತೇನು NDA ಸರ್ಕಾರ ಬರುತ್ತೆ ಅಂತಕ್ಕಂಥದ್ದು, ನರೇಂದ್ರ ಮೋದಿ ಅವರು ಪುನಃ 3ನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ದೇಶದಲ್ಲಿ ಏನಿದೆ, ಈ ಮೈತ್ರಿಯ ಉದ್ದೇಶ ನಮ್ಮದು ಅಧಿಕಾರಕ್ಕಿಂತ ಹೆಚ್ಚಾಗಿ ನಮ್ಮ ನಾಡಿನಲ್ಲಿ ಆಗಿರ್ತಕ್ಕಂಥ ನೀರಾವರಿಯ ಒಂದು ವಿಷಯಗಳಿಗೆ, ಕಾನೂನಿನ ತೊಡಕುಗಳೇನಿದೆ, ಆರ್ಥಿಕ ಸಂಕಷ್ಟಗಳೇನಿದೆ, ಇದೆಲ್ಲವನ್ನ ಗಮನಿಸಿದ್ದೇವೆ. ಇದಕ್ಕೆಲ್ಲ ಪರಿಹಾರ ತರಬೇಕು ಅನ್ನೋದೇ ನಮ್ಮ ಪಕ್ಷದ ನಾಯಕರ ನಿಲುವು. ಈ ಚುನಾವಣಾ ಫಲಿತಾಂಶದಿಂದ ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಯಾವೊಂದು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಈಗಿನ ಸರ್ಕಾರ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಂದು ಮಾತು ಹೇಳ್ತೇನೆ, ನೀವು 45 ವರ್ಷ ರಾಜ್ಯ ಆಳಿದ್ದೀರಿ, ದೇಶ ಆಳಿದ್ದೀರಿ. ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ ಏನು? ನೀವು ನಿಮ್ಮಿಂದಲೂ ಏನು ಅನ್ಯಾಯ ಆಗಿದೆ? ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೇನೆ ಧ್ವನಿ ಇಲ್ಲ ಅಂತಕ್ಕಂಥ ಹೇಳ್ತಾ ಇದ್ದೀರಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳಿಗೆ. ಆ ಧ್ವನಿಯನ್ನ ಇವತ್ತು ಲೋಕಸಭೆಯಲ್ಲಿ ತರಬೇಕು ಅಂತಲೇ ಕೆಲವು ನಿರ್ಧಾರಗಳನ್ನ, ಮಹತ್ವವಂತ ನಿರ್ಧಾರಗಳನ್ನ ಇವತ್ತು ನಮ್ಮ ಪಕ್ಷ ಮಾಡಿದ್ದೇವೆ. ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಇವತ್ತು 28ಕ್ಕೆ 28 ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಅಭ್ಯರ್ಥಿಗಳೇನಿದ್ದೇವೆ ಗೆಲ್ಲಿಸ್ತಕ್ಕಂಥ ಆಶೀರ್ವಾದ ಮಾಡಿ, ಒಂದು ಅವಕಾಶವನ್ನ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾವಿವತ್ತೇನೋ ಒಂದು ಮೈತ್ರಿಗೆ ನಾವೇನು ಸಹಕಾರ ಕೊಡ್ತಾ ಇದ್ದೇವೆ. ಅಂತಿಮವಾಗಿ ನಮ್ಮ ಈ ಒಂದು ಮೈತ್ರಿಯ ಉದ್ದೇಶವೇ ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು. ಅದನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ನಾವೇನಾದರೂ ವಿಫಲರಾದರೆ ಆಗ ನಮ್ಮನ್ನ ನೇರವಾಗಿ ಪ್ರಶ್ನೆ ಮಾಡಿ. ಇದನ್ನ ನಾಡಿನ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಗೊತ್ತು, ರಾಜಕೀಯದ ಅನಾಲಿಸಿಸ್ ಮಾಡ್ತಕ್ಕಂಥ ಎಲ್ರಿಗೂ ಗೊತ್ತಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಏನ್ ನಡೀಇದೆ ಅಂತ ಹೇಳಿ. ಇಲ್ಲ, ಅವರೇನು ಗಮನಿಸಿಲ್ಲ ಅಂತೆಲ್ಲ ಗಮನಿಸ್ತಾರೆ, ಆದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇವತ್ತು ಸಭೆ ಮಾಡಿದೆ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.